ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪರಮಪೂಜ್ಯ ಪರ್ಯಾಯ ಶ್ರೀಪಾದರು ಸಂಕಲ್ಪಿಸಿರುವಂತಹ ನಿರಂತರ ಜ್ಞಾನಯಜ್ಞದಲ್ಲಿ ಉಡುಪಿ ಜಿಲ್ಲಾ ಯುವ ಬ್ರಾಹ್ಮಣ ಪರಿಷತ್ತಿನ ಪ್ರಾಯೋಜಕತ್ವದಲ್ಲಿ ನಮ್ಮನ್ನು ಭಾಗವತದ ಮಾತಿನ ಮೂಲಕ ಅನುಗ್ರಹಿಸಲು ಬಂದಿರುವಂತಹ ಪರಮಪೂಜ್ಯ ಅದಮಾರು ಶ್ರೀಪಾದರನ್ನು ಶ್ರೀಮಠದ ಪರವಾಗಿ ಎಲ್ಲ ಭಕ್ತಜನತೆಯ ಪರವಾಗಿ ಸಾಷ್ಟಾಂಗ ಪ್ರಣಾಮಪೂರ್ವಕ ಸ್ವಾಗತವನ್ನು ಬಯಸ್ತಾ, ಇದಕ್ಕೆ ಅವಕಾಶವನ್ನು ಕಲ್ಪಿಸಿರುವಂತಹ ಪರ್ಯಾಯ ಶ್ರೀಪಾದರಿಗೂ ಕೂಡ ಸಾಷ್ಟಾಂಗ ಪ್ರಣಾಮಪೂರ್ವಕ ಸ್ವಾಗತವನ್ನು ಬಯಸ್ತಾ, ಶ್ರೋತೃವೃಂದಕ್ಕೂ ಸ್ವಾಗತವನ್ನು ಬಯಸ್ತಾ ಶ್ರೀಪಾದರಲ್ಲಿ ಪ್ರಾರ್ಥನೆ ಮಾಡ್ತೇನೆ, ನಮ್ಮನ್ನು ಭಾಗವತದ ಸಂದೇಶದ ಮೂಲಕ ಅನುಗ್ರಹಿಸಬೇಕು ಅಂತ ಕೇಳಿಕೊಳ್ತೇನೆ. ಭಕ್ತ್ಯ ಸ್ತುತ್ಯ ವಿರಕ್ತ್ಯ ಭಜದಮಲಜನ ಔನ್ನತ್ಯಭೂತ್ಯರ್ಪಕಾಯ ಕ್ಷಿತ್ಯಾಂ ಅತ್ಯಲ್ಪಭೃತ್ಯೇಷ್ವಪಿ ಕುಜನಕೃತ ಔದ್ಧತ್ಯಭೂತ್ಯಾಜಕಾಯ ಕರ್ತ್ರೇ ಧರ್ತ್ರೇತ ಹರ್ತ್ರೇ ಹಯಮುಖಹರಯೇ ಅಮುತ್ರಪಾತ್ರೇ ನಮಸ್ತೆ ತಸ್ಮೈ ಕಸ್ಮೈಚಿತ್ ಅಸ್ಮನ್ ಮನಸಿ ಧೃತಕಥಾ ವಿಸ್ಮೃತೌ ಸ್ಮಾರಕಾಯ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ತಪೋವಿದ್ಯಾವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವ ಪದಾಶ್ರಯಾನ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದ್ವಾದಶಾಪಿ ಚ ವರ್ಷಾಣಿ ಮಂದೋಹಂ ಯೇನ ಪಾಠಿತಃ ತಸ್ಮೈ ವಿದ್ಯಾದಿಮಾನ್ಯಾಯ ನಮಸ್ತೆ ಶಾಂತರೂಪಿಣೆ. ಶ್ರೀ ಗುರುಭ್ಯೋ ನಮಃ. ಜನ್ಮ ಆದ್ಯಸ್ಯ ಯತಃ ಅನ್ವಯಾತ್ ಇತರತಃ ಚ ಅರ್ಥೇಷು ಅಭಿಜ್ಞಃ ಸ್ವರಾಟ್ ತೇನೇ ಬ್ರಹ್ಮಹೃದಾ ಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋವಾರಿ ಮೃದಾಂ ಯಥಾ ವಿನಿಮಯಃ ಯತ್ರ ತ್ರಿಸರ್ಗಃ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀ ಗುರುಭ್ಯೋ ನಮಃ. ಭಿದ್ಯತೆ ಹೃದಯಗ್ರಂಥಿಃ ಛಿದ್ಯಂತೆ ಸರ್ವ ಸಂಶಯಾಃ ಕ್ಷೀಯಂತೆ ಅಸ್ಯ ಕರ್ಮಾಣಿ ದೃಷ್ಟ ಏವ ಆತ್ಮನಿ ಈಶ್ವರೇ. ಈ ಶ್ಲೋಕ ಉಪನಿಷತ್ತಿನದ್ದು. ಆ ಉಪನಿಷತ್ತಿನ ಶ್ಲೋಕವನ್ನು ಹಾಗೆಯೇ ವೇದವ್ಯಾಸ ದೇವರು ಭಾಗವತದಲ್ಲಿ ಹೇಳಲಿಲ್ಲ, ಸ್ವಲ್ಪ ವ್ಯತ್ಯಾಸ ಮಾಡಿ ಹೇಳಿದರು. ಪ್ರಾಯಶಃ ಉದ್ದೇಶ ಹೇಗಿರಬಹುದೋ ಏನೋ, ವೇದಗಳನ್ನು ಮತ್ತು ಉಪನಿಷತ್ತುಗಳನ್ನು ಹೇಳಲಿಕ್ಕೆ ಹೆಣ್ಮಕ್ಕಳಿಗೆ ಅಧಿಕಾರ ಇಲ್ಲ, ಹೇಳಬಾರದು. ಭಾಗವತ, ಮಹಾಭಾರತ, ರಾಮಾಯಣ ಇದನ್ನೆಲ್ಲ ಹೇಳಬೇಕು. ಆದ್ದರಿಂದ ವೇದದಲ್ಲಿದ್ದಂಥ ಆ ಮಂತ್ರವನ್ನು ಹಾಗೆಯೇ ಭಾಗವತದಲ್ಲಿ ಇಳಿಸಿಬಿಟ್ರೆ ಭಾಗವತವನ್ನು ಓದುವಾಗ ಈ ಉಪನಿಷತ್ತನ್ನೂ ಕೂಡ ಓದುವ ಪ್ರಸಂಗ ಬರುತ್ತೆ. ಅದಕ್ಕೋಸ್ಕರ ಏನು ಮಾಡಿದರು, ಸ್ವಲ್ಪ ವ್ಯತ್ಯಾಸ ಮಾಡಿದರು. ಕೊನೆಯದ್ದು ಒಂಚೂರು ವ್ಯತ್ಯಾಸ ಮಾಡಿದರು, ಇಡೀ ಶ್ಲೋಕ ವ್ಯತ್ಯಾಸ ಆದಂತೇನೆ. ಅದಕ್ಕೋಸ್ಕರ ದೃಷ್ಟ ಏವ ಆತ್ಮನಿ ಈಶ್ವರೇ ಅಂತಂದರು. ತಸ್ಮಿನ್ ದೃಷ್ಟೇ ಪರಾವರೇ ಅಂತ ಉಪನಿಷತ್ತು. ಏನಿದರ ಅರ್ಥ ನಿನ್ನೆ ದಿವಸ ನೋಡಿದ್ದೆವು. ಭಿದ್ಯತೆ ಹೃದಯ ಗ್ರಂಥಿ, ಭಗವಂತನ ಸಾಕ್ಷಾತ್ಕಾರ ಆದಾಗ ದೇವರನ್ನು ವ್ಯಕ್ತಿ ಕಂಡ ಮೇಲೆ, ಇಂತಹ ವ್ಯಕ್ತಿ, ಈ ಶಕ್ತಿಯಿಂದ ಕೂಡಿದ ವ್ಯಕ್ತಿ ದೇವರನ್ನು ಕಂಡ ಮೇಲೆ ಅವನ ಲಿಂಗ ದೇಹ ಉಂಟಲ್ಲ, ಹೃದಯ ಗ್ರಂಥಿ ಅಂತಂದರೆ, ಗ್ರಂಥಿ ಅಂದರೆ ಗಂಟು ಅಂತಂದಿದ್ದೆವು.
ಏನದು ಲಿಂಗದೇಹವೆಂಬ ಗಂಟು ಉಂಟಲ್ಲ ಈ ಜೀವನಿಗೆ, ಅದೇನಾಗುತ್ತೆ ಅಂದರೆ ಭಿದ್ಯತೆ ಎಂದರು. ಭಿದ್ಯತೆ ಅಂತಂದರೆ ಸ್ವಲ್ಪ ಸಡಿಲಾಗುತ್ತೆ, ಅದು ಸಾಮರ್ಥ್ಯವನ್ನು ಕಳ್ಕೊಳ್ಳುತ್ತೆ. ತುಂಬ ಸಾಮರ್ಥ್ಯ ಇತ್ತು, ಒಳಗಿದ್ದದ್ದು ಏನನ್ನೂ ಹೊರಗೆ ತೋರಗೊಡದಂತೆ ಮಾಡುವ ಸಾಮರ್ಥ್ಯ ಅದಕ್ಕಿತ್ತು, ಲಿಂಗದೇಹಕ್ಕಿತ್ತು. ಎಲ್ಲ ಏನಿದ್ರೂ ಕೂಡ ಹೊರಗಿನ ಮನಸ್ಸೇ ಭಾರೀ ಪ್ರಭಾವ ಕೆಲಸ ಮಾಡುವ ಹಂತದಲ್ಲಿತ್ತು. ದೇವರ ಸಾಕ್ಷಾತ್ಕಾರ ಆಯಿತು ಅಂತಂದರೆ ಭಿದ್ಯತೆ, ಅದು ನಿರ್ವೀರ್ಯ ಆಗುತ್ತೆ, ಅದರ ಸಾಮರ್ಥ್ಯ ಕುಂಠಿತ ಆಗುತ್ತೆ. ಯಾವಾಗ? ತಸ್ಮಿನ್ ದೃಷ್ಟೇ ಪರಾವರೆ. ಪರಾವರ ಅಂಥೇಳಿ ದೇವರಿಗೆ ಹೆಸರು. ಯಾಕೆ ದೇವರನ್ನು ಪರಾವರ ಅಂದರೆ ಪರ ಕೂಡಿಸು ಅವರ ಪರಾವರ. ಏನು ಪರಾವರ ಅಂದರೆ ನಮಗೆಲ್ಲ ಪರರು, ನಮಗೆಲ್ಲ ದೊಡ್ಡವರು, ನಮಗೆಲ್ಲ ಹಿರಿಯರ ಸ್ಥಾನದಲ್ಲಿ ಇರುವವರು ಯಾರು? ಲಕ್ಷ್ಮಿಯನ್ನು ಆರಂಭಿಸಿಕೊಂಡು, ಲಕ್ಷ್ಮಿಯೋ ಚತುರ್ಮುಖ ಬ್ರಹ್ಮನೋ ವಾಯುದೇವರೋ ಇಂದ್ರನೋ ಚಂದ್ರನೋ ಇವರೆಲ್ಲ ನಮ್ಮಕ್ಕಿಂತ ಪರರು, ನಮ್ಮಕ್ಕಿಂತ ಎತ್ತರದಲ್ಲಿರುವವರು ತಾನೆ, ನಮ್ಮಕ್ಕಿಂತ ಎತ್ತರದಲ್ಲಿ ಇರತಕ್ಕಂಥ. ಆದ್ದರಿಂದಲೇ ಪರರು ಅಂತ ಹೇಳಿಸಿಕೊಳ್ಳಲ್ಪಡುವ ಬ್ರಹ್ಮಾದಿಗಳೂ ಕೂಡ ಯಾರ ಮುಂದೆ ಅವರರೋ ಅವನು ಪರಾವರ. ಭಾರೀ ಬೆಳಕು ಚೆಲ್ತಾ ಇರ್ತಾರೆ ಬ್ರಹ್ಮಾದಿಗಳು, ಭಾರೀ ತಮ್ಮ ಸಾಮರ್ಥ್ಯವನ್ನು ನಮ್ಮ ಮುಂದೆ ತೋರಿಸಿಕೊಡ್ತಾರೆ. ಆದರೆ ಅಂತಹ ಬ್ರಹ್ಮಾದಿಗಳೂ ಕೂಡ ಯಾರೋ ಒಬ್ಬ ವ್ಯಕ್ತಿ ಬಂದ ಅಂತಂದರೆ ಅವನ ಮುಂದೆ ತಲೆ ತಗ್ಗಿಸಿ ಕೊಡ್ತಾರೆ. ಅವರು ನಿಕೃಷ್ಟರಾದರು. ಅವರ ಶಬ್ದಕ್ಕೆ ನಿಕೃಷ್ಟ ಅಂತ ಅರ್ಥ, ಪರ ಶಬ್ದಕ್ಕೆ ಉತ್ತಮ ಅಂತ ಅರ್ಥ, ಅಪರ ಅಥವಾ ವರ ಅವರ ಶಬ್ದಕ್ಕೆ ನಿಕೃಷ್ಟ ಅಂತ ಅರ್ಥ. ಬ್ರಹ್ಮಾದಿಗಳೂ ಕೂಡ ಯಾರ ಮುಂದೆ ನಿಕೃಷ್ಟರಾಗುತ್ತಾರೋ ಅಂತಹ ಭಗವಂತನನ್ನು ಪರಾವರ ಅಂತ ಕರೆದ್ರು. ಹಾಗಾದರೆ ನಾವು ಈ ಶಬ್ದದಿಂದಲೂ ದೇವರನ್ನು ಉಪಾಸನೆ ಮಾಡಬಹುದಲ್ಲ? ಈ ಶಬ್ದದಿಂದ ಪರಾವರಾಯ ನಮಃ, ಪರಾವರಾಯ ನಮಃ, ಪರಾವರಾಯ ನಮಃ ಅಂತ ಈ ಶಬ್ದದಿಂದ ದೇವರನ್ನು ನಿತ್ಯ ಮೆಲುಕು ಹಾಕಬಹುದು. ಏನಿದರ ಅರ್ಥ? ಭಾರೀ ನಮ್ಮ ಮುಂದೆ ಕೆಲವರು ಮೆರೆಯುವವರು ಇರ್ತಾರೆ, ನಮಗೆ ಉಪಟಳ ಕೊಡುವ ಸಲುವಾಗಿಯೇ ನಮ್ಮ ಮುಂದೆ ಮೆರೆಯುವವರು ಇರ್ತಾರೆ. ಅಂಥವರು ಪೂರ್ತಿ ತಲೆ ತಗ್ಗಿಸಬೇಕು ಅಂತಾದರೆ ದೇವರನ್ನು ಪರಾವರ ಅಂತ ಉಪಾಸನೆ ಅವನನ್ನು ಬಡಿಯುವವ, ನಮ್ಮನ್ನು ಬಡೀಲಿಕ್ಕೆ ಅಂತ ಕಾಯ್ತಾ ಇರ್ತಾರೆ ಕೆಲವು ಜನರು. ಆವಾಗ ನಮಗೆ ಅವರ ಬಡತವನ್ನು ಹೊಡೆತವನ್ನು ತಡ್ಕೊಳ್ಳುವ ತಾಕತ್ತಿರುವುದಿಲ್ಲ, ಅದನ್ನು ತಡಿಲಿಕ್ಕೆ ಬೇಕಾದ ಶಕ್ತಿ ಇರುವುದಿಲ್ಲ. ಆವಾಗ ದೇವರನ್ನು ಪರಾವರ ಅಂತ ಉಪಾಸನೆ ಮಾಡೋಣ. ನಮ್ಮನ್ನು ಬಡೀಲಿಕ್ಕೆ ಕಾದಿರ್ತಾರೆ ಮಹಾರಾಯ, ಬಲದಲ್ಲಿ ನಮ್ಮಕ್ಕಿಂತ ಪರರಾಗಿದ್ದಾರೆ, ಪರರಂದ್ರೆ ಎತ್ತರದವರು, ಬಲದಲ್ಲಿ ನಮ್ಮಕ್ಕಿಂತ ಭಾರೀ ಎತ್ತರದಲ್ಲಿದ್ದಾರೆ, ಅಂಥವ್ರು ನಮಗೆ ಉಪಟಳ ಕೊಡಲಿಕ್ಕೆ ಬರ್ತಾ ಇದ್ದಾರೆ, ನೀನು ಪರಾವರ. ಅಂತಹ ಬಲದಲ್ಲಿ ಬಲಿಷ್ಠರಾದ ಅವರು ತಲೆ ತಗ್ಗಿಸಬೇಕು. ಯಾವಾಗ ಅವರನ್ನು ಬಡಿಯತಕ್ಕಂಥ ವ್ಯಕ್ತಿ ಇನ್ನೊಬ್ಬ ಬಂದ ಅಂತಂದರೆ ಆವಾಗ ಈ ವ್ಯಕ್ತಿಗಳು ತಲೆ ತಗ್ಗಿಸ್ತಾರೆ. ನಮಗೆ ಹಿಂದೆ ಬಡಿಯೋಣ ನಮಗೆ ತಾಕತ್ತಿಲ್ಲ, ಅವರಿಗೆ ಹಿಂದೆ ಬಡಿಲಿಕ್ಕೆ ಬೇಕಾದ ತಾಕತ್ತು ನಮ್ಮಲ್ಲಿಲ್ಲ. ಅಂಥವನನ್ನು ಅದೇ ಗುಡ್ಡಕ್ಕೆ ಗುಡ್ಡ ಅಡ್ಡ ಅಂತಲೇ ಅಲ್ವ ನಮ್ಮಲ್ಲಿ ಗಾದೆ ಮಾತು, ಬೆಟ್ಟಕ್ಕೆ ಬೆಟ್ಟ ಅಡ್ಡ ಅಂತಲೇ ತಾನೆ. ನಾವು ಒಬ್ಬನನ್ನು ಕಬಳಿಸೋದು, ಅವನನ್ನು ನಮ್ಮನ್ನು ಇನ್ನೊಬ್ಬ ಕಬಳಿಸೋದು, ಅವನನ್ನು ಮತ್ತೊಬ್ಬ ಕಬಳಿಸೋದು, ಅದೇ ಹೀಗೆ ಉಂಟಲ್ಲ. ಅದೇ ಎಂಥದ್ದು, ಸುತ್ತಿ ಸುತ್ತಿ ಬರುತ್ತಿರುವ ಏನಾಗಾಗಿ, ಮೇಲೊಬ್ಬ ಕುಂತಿರುವ ನಿನಗಾಗಿ, ಗಾಳ ಹಾಕೋಲೆ ನಾವು ನೋಡಿದ್ದುಂಟಲ್ಲ. ಅದೇ ರೀತಿಯಲ್ಲಿ ಹಾಗಾದರೆ ನಮಗಂತೂ ಅವನನ್ನು ಬಡಿಯುವ ತಾಕತ್ತಿಲ್ಲ. ಆವಾಗ ಏನು ಮಾಡ್ತಾನೆ ಭಗವಂತ? ಅವನನ್ನು ಬಡಿಲಿಕ್ಕೆ ಮತ್ತೊಬ್ಬನನ್ನು ತಯಾರು ಮಾಡ್ತಾನೆ. ಆದ್ದರಿಂದ ಭಗವಂತನಿಗೇನು ಹೆಸರು? ಪರಾವರ ಅಂತ ಹೆಸರು. ತಸ್ಮಿನ್ ದೃಷ್ಟೇ ಪರಾವರೇ. ಇಲ್ಲಿ ಭಾಗವತಲ್ಲಿ ಏನು ಹೇಳಿದ್ರು? ದೃಷ್ಟ ಆತ್ಮನಿ ಈಶ್ವರೇ, ಈಶ್ವರೇ ಆತ್ಮನಿ ದೃಷ್ಟೇ ಸತಿ. ಭಗವಂತನು ಇಲ್ಲಿ ಆತ್ಮನಲ್ಲಿ ನನ್ನಲ್ಲಿ ಕಾಣಲ್ಪಡುತ್ತಿರಲು, ದೇವರನ್ನು ನನ್ನಲ್ಲಿ ಕಂಡಾಗ ನಿನ್ನ ಲಿಂಗ ದೇಹ ದುರ್ಬಲ ಆಗುತ್ತೆ, ನಿನ್ನ ಕರ್ಮಗಳು ಎಲ್ಲ ಕ್ಷೀಣಗಳಾಗುತ್ತವೆ, ಕರ್ಮಗಳು ತಮ್ಮ ಶಕ್ತಿಯನ್ನು ಕಳ್ಕೊಳ್ತವೆ. ಇದಕ್ಕೆ ಬೇರೆ ಬೇರೆಯವರು ನಾನಾ ರೀತಿ ಅರ್ಥ ಹೇಳಿದ್ದುಂಟು. ನನ್ನನ್ನೇ ದೇವರು ಅಂತ ಕಂಡುಕೊಂಡಾಗ ಅಲ್ಲಿ ದೃಷ್ಟ ಏವ ಆತ್ಮನಿ ಈಶ್ವರಿ, ಆತ್ಮನಿ ನನ್ನನ್ನು, ಈಶ್ವರೇ ದೇವರನ್ನಾಗಿ, ದೃಷ್ಟೇ ಕಾಣಲ್ಪಡುತ್ತಿರಲು, ನಾನು ದೇವರು ಅಂತ ಕಂಡಾಗ ಎಲ್ಲ ಹೋಗುತ್ತೆ ಅಂತ ಹೀಗೆ ಕೆಲವರು ಅರ್ಥ ಮಾಡೋದುಂಟು. ಈ ಸಂದರ್ಭದಲ್ಲಿ ಶಾಸ್ತ್ರಕರು ಅದಕ್ಕೆ ತುಂಬ ಬರೆದ್ರು. ಹೀಗಲ್ಲ, ಆ ಅರ್ಥ ಅಲ್ಲ, ಅರ್ಥ ಆಗೋಲ್ಲ 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 ಅಂತ ಬರೆದ್ರು. ಅಂತೂ ಭಿದ್ಯತೆ ಹೃದಯ ಗ್ರಂಥಿ. ಆದ್ದರಿಂದಲೇ ಅತಃ ಈಗಲೂ ಕೂಡ ಜ್ಞಾನಿಗಳು ಇದೇ ರೀತಿ ಉಪಾಸನೆ ಮಾಡ್ತಾರೆ. ಯಾವ ರೀತಿ? ತಳಮಟ್ಟದಿಂದ ಮೇಲೆ ಬರ್ತಾರೆ, ಕೆಳಮಟ್ಟದಿಂದ ಮೇಲೆ ಬರುವುದಲ್ಲ, ತಳಮಟ್ಟದಿಂದ ಮೇಲೆ ಬರ್ತಾರೆ. ಏನು ತಳಮಟ್ಟ? ಚೂರು ಸಂಸ್ಕಾರ. ಯಾರೋ ಒಂದು ಇಬ್ಬರು ಗೆಳೆಯರು
ಚಿತ್ರಮಂದಿರಕ್ಕೆ ಅಂತ ಹೋಗಿದ್ರಂತೆ, ನೋಡಲಿಕ್ಕೆ ಅಂತ, ಚಿತ್ರ ನೋಡಲಿಕ್ಕೆ ಅಂತ. ಅದರಲ್ಲಿ ಒಬ್ಬನಿಗೆ ಚೀಟಿ ಸಿಕ್ಕಿತು ಒಳಗೆ ಪ್ರವೇಶಕ್ಕೆ, ಮತ್ತೊಬ್ಬನಿಗೆ ಚೀಟಿ ಸಿಕ್ಕಿಲ್ಲ. ಅವು ಏನು ಮಾಡೋದು ಅಂತ ಹೊತ್ತು ಕಳೆಯುವುದು ಹೇಗೆ ಅಂತ ಆಲೋಚನೆ ಮಾಡ್ತಾ ಇರಬೇಕು ಅಂತ. ಆದರೆ ಪಕ್ಕದಲ್ಲೆಲ್ಲೋ ಉಪನ್ಯಾಸ ನಡೆಯುತ್ತದೆ ಅಂತ ಯಾರೋ ಹೇಳಿದ್ರು. ನೋಡೋಣ ಇವತ್ತು ಸಮಯ ಹೇಗೋ, ಆ ಮಿತ್ರ ಅಲ್ಲಿಂದ ಹೊರಗೆ ಬರುವ ತನಕ ಸಮಯ ಕಳಿಬೇಕಲ್ಲ, ಅದಕ್ಕೋಸ್ಕರ ಇಲ್ಲಿಗೆ ಬರೋಣ ಅಂತ, ಈ ಚಿತ್ರಮಂದಿರಕ್ಕೆ ಬರೋಣ ಅಂತೇಳಿ ಇಲ್ಲಿಗೆ ಬಂದು ಉಪನ್ಯಾಸ ಕೇಳಲಿಕ್ಕೆ ಶುರು ಮಾಡಿದಂತೆ. ಕೇಳಿದ ಏನು ಮರ್ತು ಹೋಯಿತು, ಆ ಮಿತ್ರ ಚಿತ್ರಮಂದಿರಕ್ಕೆ ಹೋದದ್ದು ಮರ್ತೇ ಹೋಯ್ತು ಇವನಿಗೆ. ಇಲ್ಲೇ ಠಿಕಾಣಿಯೇ ಹೂಡಿದ, ಪ್ರತಿ ದಿವಸ ಇಲ್ಲಿಗೇನೆ ಬರ್ಲಿಕ್ಕೆ. ಏನದು? ಜನ್ಮಾಂತರದ ಕರ್ಮ, ಏನದು? ಜನ್ಮಾಂತರದ ಸಂಸ್ಕಾರ. ಆ ಸಂಸ್ಕಾರ ಇದ್ದದ್ರಿಂದ ವಾಸುದೇವ ಕಥಾರತಿಹಿ ಅಲ್ವೋ. ನಮ್ಮಲ್ಲಿ ಈಗಲೂ ಕೂಡ ಕೆಲವರು ಕೇಳೋದುಂಟಲ್ಲ, ಅಲ್ಲ ದೇವರ ಕಥೆ ಕೇಳಲಿಕ್ಕೆ ಆಸಕ್ತಿ ಬರಬೇಕಾದ್ರೆ ಏನು ಮಾಡಬೇಕು ಅಂತ ಕೆಲವರು ಕೇಳೋದುಂಟಲ್ಲ. ಅಂತ ಅಲ್ಲಿ ಒಂಚೂರು ಆಸಕ್ತಿ ಬಂತಲ್ಲ, ಕೇಳಲಿಕ್ಕೆ ಏನು ಮಾಡಬೇಕು ಎನ್ನುವುದಕ್ಕೊಂದು ಆಸಕ್ತಿ ಬಂತಲ್ಲ, ಆವಾಗ ಗುರುಗಳಂತಾರೆ ತೀರ್ಥಯಾತ್ರೆ ಮಾಡು, ಗುರುಗಳಂತಾರೆ ದೊಡ್ಡವರ ಸೇವೆ ಮಾಡು, ಆವಾಗ ಕಥಾರತಿ ಉಂಟಾಗುತ್ತೆ ಅಂತ. ಇದೇನು? ಇದು ಒಂದೊಂದೇ ಮೆಟ್ಲು ಮೇಲೆ ಬರುವುದು ಅಂತ ಅರ್ಥ. ಆದ್ರಿಂದ ಏನಾಗುತ್ತೆ ಗೊತ್ತಾ, ಅವನಿಗೆ ನೈಷ್ಠಿಕೀ ಭಕ್ತಿ, ನಿಷ್ಠೆ ಉಳ್ಳ ದೃಢವಾದ ಭಗವಂತನ ತಿಳುವಳಿಕೆ ಮತ್ತೆ ಪ್ರೀತಿ ಒಳಗೆ ದೃಢ ಆಗುತ್ತೆ. ಯಾರ ಅಡಿಗೆ ಒಳ್ಳೆಗಾಗೋದು ಹೇಳಿ? ಒಳ್ಳೆ ಅಡಿಗೆ ಆಗಬೇಕಾ? ಅವ ಮೊದಲು ತೆಂಗಿನ ಪಿರೋಯಲಿಕ್ಕೆ ಸೇರಬೇಕು. ಗೊತ್ತಲ್ಲ, ತೆಂಗಿನಕಾಯಿ ಒಡೆಯೋದು, ಆಮೇಲೆ ಆ ತೆಂಗಿನ ಕಜಕ್ಕುಂಟಲ್ಲ, ಚಿಪ್ಪೆ ಉಂಟಲ್ಲ, ಅದರಿಂದ ತೆಂಗಿನಕಾಯಿಯನ್ನು ಬೇರ್ಪಡ, ಅದು ದೊಡ್ಡ ಕಲೆ, ಅದೇನಷ್ಟು ಸುಲಭ ಇಲ್ಲ, ಅದು ಪುಕ್ಕಟೆಯಾಗಿ ಬರೋಲ್ಲ. ಈಗ ಯಂತ್ರ ಉಂಟು ಬಿಡಿ, ಅದಕ್ಕೆ ಹೀಗಿಟ್ಟು ಮಾತಾಡಲಿಕ್ಕೆ ಶುರು ಮಾಡಿಬಿಟ್ರೆ ಕೈ ಕೊರೆದ ಮೇಲೇನೆ ಗೊತ್ತು, ನಾನು ಯಂತ್ರಕ್ಕೆ ಇದಿಟ್ಟಿದ್ದೇನೆ ಅಂತೇಳಿ. ಈಗೆಲ್ಲ ಹಿಂದಿನ ಕಾಲದಲ್ಲಿ ಹಾಗಿರ್ಲಿಲ್ಲಲ್ಲ, ಕ್ರಮ ಪ್ರಕಾರ ಅದಕ್ಕೊಂದು ಮಣೆನೇ ಉಂಟು, ಅದರಲ್ಲಿ ಕೂತ್ಕೊಂಡು ಮಾಡಬೇಕಲ್ಲ. ಅಲ್ಲಿಂದ ಕಲಿಬೇಕಂತೆ ನಿಜವಾಗಿ. ಇನ್ನೂ ಬೇಕಾ? ಇನ್ನೂ ತಳಮಟ್ಟ ಬೇಕಾ? ಅಡಿಗೆಯವರಿಗೆ ನೀರು ಹೊರಬೇಕು. ಅಲ್ಲಿಂದ ಶುರುವಾಯಿತು, ಅಲ್ಲಿಂದ ಸರಿ ತೆಂಗಿನಕಾಯಿ, ಆಮೇಲೆ ಅಲ್ಲಿಂದ ಅರೆಪ್ ಅಂದ್ರೆ ಕಡಿಯುವ ಕೆಲಸ, ಆಮೇಲೆ ಮತ್ತೆ ಮುಂದಿನದ್ದು ಏನು ಬೆಂಕಿ ಹಚ್ಚುವ ಕೆಲಸ ಎಲ್ಲ ಅಲ್ಲಿ. ಹಾಗೆ ಆ ಕ್ರಮದಲ್ಲಿ ಮೇಲೆ ಬಂದಾಗ ಮಾತ್ರ ಅಂಥವನ ಅಡಿಗೆ ಒಳ್ಳೆಯ ಅಡಿಗೆ ಅಂತ ಆಗುತ್ತೆ. ಮತ್ತೆ ದಿಢೀರ್ ಅಂತ ಮೊದಲೇ ಸೇರಿದ್ದು, ನಾನೇ ಮೇಸ್ತ್ರಿ ಅಂತಂದ, ಉಪ್ಪು ಹುಳಿ ಹಾಕಲಿಕ್ಕೆ ಶುರು ಮಾಡಿದ, ಒಳಗೆ ಹುಳಿ ಉಂಟು ಅಂತಂದ್ರು ಯಾರೋ ಇವನ ಹತ್ರ. ಹಾಗಾದ್ರೆ ಅಂತಹ ಅಡಿಗೆ ಹೇಗೆ ಸ್ವಾರಸ್ಯ ಇಲ್ವೋ, ಅದೇ ರೀತಿಯಲ್ಲಿ ದಿಢೀರ್ ಅಂತ ಪುಸ್ತಕ ಹಿಡ್ಕೊಂಡು ಓದ್ತೇನೆ ಅಂತಂದ್ರೆ ಇದು ಇಲ್ಲ ಅಂತಂದ್ರು. ನೈಷ್ಠಿಕಿ ಭಕ್ತಿ ನಜಾಯತೆ ಅಂತಂದ್ರು. ಈ ಹಂತದಲ್ಲಿ ಮೇಲೆ ಬರಬೇಕು ಅಂತ ಶಾಸ್ತ್ರಕಾರರು ಹೇಳಿ, ಅತಃ ಆದ್ರಿಂದ ಈ ರೀತಿಯಲ್ಲಿ ಮನಪ್ರಸನ್ನತೆ ಮತ್ತೆ ಮುಕ್ತಿ ಅಂತ ಇರೋಣದರಿಂದ. ಏನು ಮುಕ್ತಿ ಅಂತಂದ್ರೆ ಶಾಸ್ತ್ರಕಾರರು ಒಳ್ಳೆ ರೀತಿಯಲ್ಲಿ ಬಿಡಿಸ್ತಾರೆ. ಏನು? ನಿಶೇಷ ದುಃಖ ನಾಶ. ಸರಿ, ಅದು ಗೊತ್ತು ನಮಗೆಲ್ಲ. ಸಶೇಷ ಅಲ್ಲ, ಸ್ವಲ್ಪನೂ ಶೇಷ ಉಳಿಯೋ ಅಲ್ಲ, ಆ ರೀತಿ ದುಃಖದ ನಾಶ ಆಯ್ತಾ. ನಿಶೇಷ ದುಃಖ ನಿವೃತ್ತಿ ಆಯ್ತಾ. ಮತ್ತೆ ಸುಖಾನುಭವ ತಾನೆ, ಬರೇ ಸುಖಾನುಭವ ಮೋಕ್ಷನ ಅಲ್ಲ, ತಾನು ಅನುಭವಿಸುವ ಸುಖದಲ್ಲಿ ಅಲಂಬುದ್ಧಿ. ಇಲ್ಲದ್ರೆ ಒಬ್ಬ ಮುಕ್ತ ಅಂತಂದ್ರೆ ಅವ ತಾನೇನು ಸುಖವನ್ನು ಉಣ್ತಾ ಇದ್ದಾನೆ, ಸುಖವನ್ನು ಅನುಭವಿಸ್ತಾ ಇದ್ದಾನೆ, ಅವನ ಎದುರಿಗೆ ಇವನಿಕ್ಕಿಂತ ಜಾಸ್ತಿ ಸುಖ ಉಣ್ಣೋರಿರ್ತಾರೆ, ಅವನಿಕ್ಕಿಂತ ಜಾಸ್ತಿ ಸುಖ ಉಣ್ಣುವ ಮತ್ತೊಬ್ಬ ಎದುರಿಗೇನೆ ಅನುಭವಿಸ್ತಾ ಇರ್ತಾರೆ ಸುಖವನ್ನು. ಒಂದು ರೀತಿಯಲ್ಲಿ ಹೇಳುದಂತಾದ್ರೆ, ಇವ ಗುಡಿಸಲು ಕಟ್ಟಿಕೊಂಡಿದ್ದಾನೆ, ಇವನ ಎದುರಿಗೇನೆ ಮುಂಬೈ ಒಬ್ಬ ಮಹಾಮಾಲಿಕ ಭಾರಿ ಭವ್ಯವಾದ ಬಂಗಲೆ ಕಟ್ಟಿಕೊಂಡು ಕೂತ್ರೆ ಹೇಗಾಗುತ್ತೆ ಹೇಳಿ. ಆ ರೀತಿಯಲ್ಲಿ ನಾವು ಒಂದು ರೀತಿಯ ಸುಖವನ್ನು ಅನುಭವಿಸ್ತಾ ಇದ್ರೆ ಮೋಕ್ಷದಲ್ಲಿ ನಮ್ಮಕ್ಕಿಂತ 100 ಪಟ್ಟು ಹೆಚ್ಚು ಸುಖವನ್ನು ಅನುಭವಿಸೋರು ನಮ್ಮ ಕಣ್ಣ ಮುಂದೆ ನಿದ್ದುಕೊಂಡು ಸುಖವನ್ನು ಅನುಭವಿಸ್ತಾರೆ. ಲೋಕದಲ್ಲಿ ನಮಗೆ ಹೇಗಾಗುತ್ತೆ ಹೇಳಿ? ನಾನು ಗುಡಿಸಲಲ್ಲಿ ಎದ್ದೆಬ್ಬಿ ಸೋರುವುದಿಲ್ಲ, ಗೀರುವುದಿಲ್ಲ, ಏನೂ ಆಗೋಲ್ಲ, ಆರಾಮದಲ್ಲಿರ್ತೇನೆ, ಮಣ್ಣಿನ ನೆಲ, ಆರಾಮದಲ್ಲಿದ್ದೇನೆ. ಫಚೀತಿಯನ್ನು ಗೊತ್ತಾ? ಶ್ರೀಮಂತಿಕೆ ಉಂಟು ಅಂತ ಸಿಮೆಂಟಿನ ನೆಲ ಹಾಕಿಕೊಂಡು, ಸ್ಲ್ಯಾಪ್ ಹಾಕಿಕೊಂಡು ಮನೆಯೊಳಗೆ ಭರ್ಜರಿ ಇರ್ತೇವಲ್ಲ, ಇವ ಮುಳಿ ಹುಲ್ಲಿನ ಮನೆ, ಮಣ್ಣಿನ ನೆಲ, 12 ತಿಂಗಳು ಆರಾಮದಲ್ಲಿ ಇರೋದು ಯಾರು ಗೊತ್ತಾ? ಇವನೇ. ಅವನಿಗೆ ವೈಶಾಖ ಬಂದರೆ ಆಗೋಲ್ಲ, ಮಳೆಗಾಲ ಬಂದರೂ ಆಗೋಲ್ಲ, ಆ ಟ್ಯಾರಿಸ್ನವನಿಗೆ. ಯಾಕೆ ಹೇಳಿ? ವೈಶಾಖದಲ್ಲಿ ಅದು ಕಾಯುತ್ತಾ, ತಲೆ ಬಿಸಿ ಮಾಡಿಬಿಡುತ್ತಾ ಅದು, ಆ ಸಿಮೆಂಟಿನ ಮಾಡು. ಮಳೆಗಾಲದಲ್ಲಿ ಏನಾಗುತ್ತೆ ಗೊತ್ತಾ? ಏನಾಗುತ್ತೆ? ಈ ಸಿಮೆಂಟಿನೆಲ್ಲ ನೀರು ಬಿಡುತ್ತೆ. ಹೌದಾ? ನಾವು ಕೆಲವು ಆರಂಭದಲ್ಲಿ, ಮಳೆಗಾಲದಲ್ಲಿ ಆರಂಭದಲ್ಲಿ ಸಿಮೆಂಟಿನೆಲ್ಲ ಏನಾಗೋಲ್ಲ, ಚೆನ್ನಾಗಿರುತ್ತೆ. ಮತ್ತೆ ಈಗ ಶುರುವಾಗುತ್ತೆ, ಇನ್ನು ಸ್ವಲ್ಪ ದಿವಸದಲ್ಲೇ ಸಿಮೆಂಟಿನ ನೆಲದಿಂದ ನೀರು
ಅವೊಂದು ಮಣ್ಣಿನ ಹುಲ್ಲಿನ ಮಾಡು, ಆರಾಮದಲ್ಲಿರ್ತಾನೆ. ಅಂತೂ ಲೋಕದಲ್ಲಿ ಇಂಥದ್ದನ್ನು ಕೆಲವು ನೋಡೋಕೆ ಒಮ್ಮೊಮ್ಮೆ ನಮಗೂ ಕೂಡ ಹೊಟ್ಟೆ ಉರಿ ಅಂತ ಆಗುತ್ತಲ್ಲ, ಭವ್ಯ ಮಂದಿರದಲ್ಲಿದ್ದಂತ ಹೊಟ್ಟೆ ಉರಿ ಆಗುತ್ತಲ್ಲ. ಆದರೆ ಮೋಕ್ಷದಲ್ಲಿ ಏನು ಅಂತಂದ್ರೆ ಅಲಂಬುದ್ಧಿ ವಿಷಯಕ ಸುಖದ ಅನುಭವ. ಕೇವಲ ಸುಖದ ಅನುಭವ ಮೋಕ್ಷ ಅಲ್ಲ, ಅವನಿಕ್ಕಿಂತ ಕಡಿಮೆ ಸುಖವನ್ನು ಅನುಭವಿಸ್ತಾ ಇದ್ರೂ ಕೂಡ ಇವನು ಅನುಭವಿಸುವ ಸುಖದಲ್ಲಿ ಇವನಿಗೆ ಅಲಂ ಅಂತ ಬುದ್ಧಿ ಉಂಟು. ಅಲಂ ಬುದ್ಧಿ. ನನಗೆ ದೇವರು ಕೊಟ್ಟಂತಹ ಸುಖ, ನಾನು ಚೆನ್ನಾಗಿದ್ದೇನೆ ಅಂತ ತನ್ನಕ್ಕಿಂತ ಹೆಚ್ಚಿನ ಸುಖ ಅನುಭವಿಸುವ ಕಣ್ಣೆದುರಿಗೆ ಇದ್ರೂ ಕೂಡ ಇವನು ಸುಖವನ್ನು ಅನುಭವಿಸುವಾಗ ನಾನು ಚೆನ್ನಾಗಿದ್ದೇನೆ ಅನ್ನತಕ್ಕಂತಹ ಬುದ್ಧಿಯಿಂದ ಸುಖವನ್ನು ಅನುಭವಿಸುವುದಕ್ಕೆ ಮೋಕ್ಷ ಸುಖದ ಅನುಭವ ಅಂತ ಹೆಸರು. ದುಃಖ ಲವಲೇಶನು ಇಲ್ಲ, ಸುಖದ ಅನುಭವ ಅಂದ್ರೆ ಅದು ಈ ರೀತಿಯಲ್ಲಿ ಇರಬೇಕು. ಆದ್ದರಿಂದ ಕವಯ ಜ್ಞಾನಿಗಳು ಈಗಲೂ ಕೂಡ ಏನ್ ಮಾಡ್ತಾರೆ ಅಂದ್ರೆ ಈ ಕ್ರಮದಲ್ಲಿ ತಾವು ಭಗವಂತನ ಭಜನೆಗೆ ತೊಡಗುತ್ತಾರೆ. ಆವಾಗ ಶೌನಕರು ಕೇಳ್ತಾರೆ, ಇದಕ್ಕೆ ಅಧಿಕಾರಿ ಯಾರು? ಈಗ ನಾನು ದಿಢೀರ್ ಅಂತ ಬಂದು ಕಿನ್ಮತ್ರ ಕೇಳಿ ತೀರ್ಥಯಾತ್ರೆ ಮಾಡಿಕೊಂಡು ವಾಸುದೇವ ಕಥೆಯಲ್ಲಿ ರತಿ ನನಗೆ ಬರಲಿ ಹಾಗೆ ಹೀಗೆ ಅಂತ ಬಲಾತ್ಕಾರಕ್ಕೆ ಮಾಡಿಕೊಳ್ಳಿಕ್ಕೆ ಆಗುತ್ತಾ, ಅಥವಾ ಸಹಜವಾಗಿ ಇಂಥವರೇ ಇದಕ್ಕೆ ಅಧಿಕಾರಿಗಳು ಅಂತ ಇದ್ದಾರೋ ಅಂತ ಕೇಳಿದ್ರೆ ಹೌದು, ಇಂಥವರೇ ಇದಕ್ಕೆ ಯಾರು ಸಾತ್ವಿಕರು ಅಂತ ಯಾರಿದ್ದಾರೋ ಅವರೇ ಇದಕ್ಕೆ ಅಧಿಕಾರಿಗಳು. ರಾಜಸರು ಅಲ್ಲ, ತಾಮಸರು ಅಲ್ಲ. ಹಾಗಾದ್ರೆ ಸಾತ್ವಿಕರು, ರಾಜಸರು, ತಾಮಸರು ಅಂದಾಗ ಸತ್ವ ರಜ ತಮ ಅಂತ 3 ಗುಣ ಬಂತಲ್ಲ, ಆ ಗುಣಗಳ ಬಗ್ಗೆ ಸ್ವಲ್ಪ ವಿಶ್ಲೇಷಣೆ ಕೊಡ್ತಾರೆ ಸೂತ ಪುರಾಣಿಕರು. ಸತ್ವಂ ರಜಃ ತಮ ಇತಿ ಪ್ರಕೃತೇಃ ಗುಣಾಃ ತೈಃ ಯುಕ್ತಃ ಪರಃ ಪುರುಷಃ ಏಕ ಏವ ಅಸ್ಯ ಧತ್ತೆ ಅಂತ. ಎಷ್ಟು ಗುಣಗಳು? 3. ಸತ್ವ ರಜಸ್ಸು ತಮಸ್ಸು ಅಂತ 3 ಗುಣಗಳು. ಯಾವುದರ ಗುಣಗಳು? ಪ್ರಕೃತಿಯ ಗುಣಗಳು. ಸತ್ವರಜಸ್ತಮೋ ಗುಣಗಳು ಏನು? ಇವುಗಳು ಜಡಗಳು. ಇದಕ್ಕೆ ಅಭಿಮಾನಿನಿ ಯಾರು? ಮಹಾಲಕ್ಷ್ಮಿ. ಅವಳು ಚೇತನಳು, ಅವಳ ಹಿಡಿತದಲ್ಲಿ ಉಂಟು. ಸತ್ವ ರಜಸ್ಸು ತಮಸ್ಸು ಎಂಬ 3 ಗುಣಗಳು ಲಕ್ಷ್ಮಿಯ ಹಿಡಿತದಲ್ಲಿ ಉಂಟು. ಲಕ್ಷ್ಮಿ ನಾರಾಯಣನ ಹಿಡಿತದಲ್ಲಿ ಇದ್ದಾನೆ, ಗೊತ್ತು. ಭಗವಂತ ಏನು ಮಾಡ್ತಾನೆ ಅಂತಂದ್ರೆ ಕುಂಬಾರನ ಸ್ಥಾನದಲ್ಲಿ ಇದ್ದುಕೊಂಡು, ಆದ್ರಿಂದಲೇ ಯಜುರ್ವೇದ ಒಂದು ಮಾತು ಹೇಳುತ್ತೆ ದೇವರನ್ನು ಹೊಗಳುವಾಗ, ನಮಃ ಕುಲಾಲೇಭ್ಯ. ಯಜುರ್ವೇದ ದೇವರನ್ನು ಹೊಗಳುವುದು. ಕುಂಬಾರನಿಗೆ ನಮಸ್ಕಾರ. ನಮ ಕರ್ಮಾರೇಭ್ಯ. ಕಮ್ಮಾರ ಇದ್ದಾನಲ್ಲ, ಒಬ್ಬ ಕುಂಬಾರ, ಒಬ್ಬ ಕಮ್ಮಾರ. ಕಮ್ಮಾರನಿಗೆ ನಮಸ್ಕಾರ, ಕುಂಬಾರನಿಗೆ ನಮಸ್ಕಾರ ಅಂತ ಯಜುರ್ವೇದ ಭಗವಂತನನ್ನು ಕಮ್ಮಾರ ಮತ್ತೆ ಕುಂಬಾರ ಎನ್ನುವ ಶಬ್ದದಿಂದ ಕರೆಯು. ಭಗವಂತನು ಕುಂಬಾರನ ಸ್ಥಾನದ. ಯಾಕೆ ವೇದ ಹೀಗೆ ಹೇಳುತ್ತೆ ಅಂದ್ರೆ, ಬಹಳಷ್ಟು ಜನ ಹೇಳುವ ಕ್ರಮ ಏನು ಗೊತ್ತಾ? ಮಣ್ಣೇ ಮಡಕೆ ಆಗುತ್ತಲ್ಲ, ಹೌದು, ಅದೇ ರೀತಿಯಲ್ಲಿ ದೇವರೇ ಜಗತ್ತಾಗುವುದು ಅಂತ ಹೇಳುವವರಿದ್ದಾರೆ, ಈಗಲೂ ಕೂಡ ಇದ್ದಾರೆ. ದೇವರೇ ಜಗತ್ತಾಗಿ ಬಿಟ್ಟ. ಯಾರು ಮಾಡಿದ್ದು ದೇವರನ್ನು ಜಗತ್ತು? ದೇವರೇ ಆದದ್ದು ಅಂತಂದ್ರು. ಮಣ್ಣು ಮಡಕೆ ಆಯಿತು, ಯಾರು ಮಾಡಿದ್ದು? ಮಣ್ಣೇ ಆದದ್ದು, ಕುಂಬಾರ ಮಾಡಿದ್ದು ಅಂತ. ಕುಂಬಾರ ಒಬ್ಬ ಮಣ್ಣಿಗಿಂತ ಬೇರೆ ಇದ್ದುಕೊಂಡು ಆ ಮಣ್ಣನ್ನು ಮಡಕೆಯನ್ನಾಗಿ ಮಾಡಿದ್ದಲ್ಲ. ಮಡಕೆ ಆದದ್ದು ಮಣ್ಣೇ, ಹೌದು. ಮಣ್ಣು ತಾನಾಗಿಯೇ ಮಡಕೆ ಆಯ್ತಾ? ಯಾರೋ ಒಬ್ಬ ಬೇಕಲ್ಲ ಮಾಡಲಿಕ್ಕೆ. ಅದೇ ರೀತಿಯಲ್ಲಿ ಇಲ್ಲಿ ದೇವರು ತಾನಾಗಿಯೇ ಜಗತ್ತಾದ ಅಂತ ಹೇಳುವವರಿದ್ದಾರೆ. ಅದಕ್ಕೆ ಶಾಸ್ತ್ರ ಸ್ಪಷ್ಟವಾಗಿ ಹೇಳುತ್ತೆ, ಎಲ್ಲೋ ಕುಂಬಾರನೇ ನಿನಗೆ ನಮಸ್ಕಾರ, ನೀನು ಮಣ್ಣು ಅಲ್ಲ, ನೀನು ಕುಂಬಾರ. ಜಗತ್ತಿನ ವಿಷಯದಲ್ಲಿ ಜಗತ್ತೆಂಬ ಮಡಕೆಗೆ ನೀನು ಮಣ್ಣು ಅಲ್ಲ, ನೀನು ಕುಂಬಾರ. ಕುಂಬಾರನೇ ಮಡಕೆ ಆದದ್ದಲ್ಲ, ಮಣ್ಣು ಮಡಕೆ ಆದದ್ದು. ಆ ದೃಷ್ಟಿಯಲ್ಲಿ ನಮಕ್ ಕುಲಾಲೇಭ್ಯ. ಕುಲಾಲ ಅಂದ್ರೆ ಕುಲಾಲ ಜನಾಂಗ ನಮ್ಮಲ್ಲಿ ಈಗಲೂ ಉಂಟಲ್ಲ, ನಮಕ್ ಕುಲಾಲೇಭ್ಯ ಅಂತ. ಹಾಗಾದ್ರೆ ಸತ್ವ ರಜಸ್ಸು ತಪಸ್ಸು ಎನ್ನತಕ್ಕಂಥ 3 ಗುಣಗಳು ಪ್ರಕೃತಿಯ ಗುಣಗಳು ಭಗವಂತನ ಹಿಡಿತದಲ್ಲಿ ಉಂಟು ಅಂತ.